ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮವನೇ ಆದ ಡಾಕ್ಟರ್ ಎಚ್.ಎಂ. ಕೃಷ್ಣಮೂರ್ತಿ. ಇವತ್ತು ನನ್ನ ಜೊತೆಯಲ್ಲಿ ಸಹಕಾರಿಗಳಾಗಿ ನಮ್ಮ ಜೊತೆಯಲ್ಲಿ ನ್ಯಾಯಕ್ಕಾಗಿ ನಿಂತ್ಕೋತೀವಿ ಅಂತ ಹೇಳಿ ಅನೇಕ ಸಂಘ ಸಂಸ್ಥೆಯ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಈ ಒಂದು ಸಂಘ ಸಂಸ್ಥೆಯ ನೇತೃತ್ವ ವಹಿಸಿದಂಥವರು ಇಲ್ಲಿ ಇವತ್ತು ನಮ್ಮ ಮನೆ ಹತ್ರ ಬಂದಿದ್ದಾರೆ. ವಿಷಯ ಏನು ಅಂದರೆ, ಸರ್ವಧರ್ಮ ಪ್ರಭು, ಬೆಂಗಳೂರು ನಿರ್ಮಾತೃ, ಈ ನಾಡಿಗೆ ಅಪಾರವಾದ ಕೊಡುಗೆಯನ್ನು ಕೊಟ್ಟು ಐತಿಹಾಸಿಕ ಪುರುಷನೆಂದು ಹೆಸರನ್ನು, ಹೆಗ್ಗಳಿಕೆಯನ್ನು, ಕೀರ್ತಿಯನ್ನು ಪ್ರಪಂಚಕ್ಕೆ ತಿಳಿಸುವಂಥ ಒಬ್ಬ ಮೇಧಾವಿಯ ಕಥೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇವತ್ತು ಮಾಗಡಿ ಕೆಂಪೇಗೌಡರು ಅಂದರೆ ಅಲ್ಲಿ ಉಳಿದಿರುವಂಥದ್ದು ಸಾವನದುರ್ಗ, ಉತ್ತರಿ ದುರ್ಗ, ಶಿವಗಂಗೆ, ಭೈರವನ ಬೆಟ್ಟ, ಮಾಗಡಿ ಕೋಟೆ, ಹೀಗೆ ಆ ಪ್ರಾಂತದಲ್ಲಿ ಮಾಗಡಿ ಕೆಂಪೇಗೌಡರ ಆಳ್ವಿಕೆಯ ಒಂದು ಅಭೂತಪೂರ್ವಕವಾದಂಥ ಜಾಗಗಳನ್ನು, ಐತಿಹಾಸಿಕವಾದಂಥ ಕಥೆಯನ್ನು ಹೇಳುವಂಥ ಜಾಗಗಳನ್ನು ನಾವು ಅಲ್ಲಿ ಬಲ್ಲವರಾಗಿದ್ದೀವಿ. ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರವೂ ಸಹ ಇವತ್ತು ಕೆಂಪೇಗೌಡ ಪಾರಂಪರಿಕ ಅಭಿವೃದ್ಧಿ ತಾಣದ ಮುಖೇನ ವರ್ಷಕ್ಕೊಂದು ಬಾರಿ ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಅದು ನಮ್ಮೆಲ್ಲರಿಗೂ ಸಂತಸ ತರುವಂಥ ವಿಷಯ. ಆದರೂ ಯಾತಕ್ಕೆ ಈ ದಿನ ಒಂದು ಚರ್ಚೆ ಅಂದರೆ, ಮಾಗಡಿ ಕೆಂಪೇಗೌಡರ ಕೋಟೆಯನ್ನು ಅಲ್ಲಿರುವಂಥ ಜನನಾಯಕರು, ಪುರಸಭೆಯ ರಾಜಕಾರಣಿಗಳು, ಪುರಸಭೆಯಲ್ಲಿರುವಂಥ ಅಧಿಕಾರಿಗಳು, ಪುಂಡರು, ಪೋಕರು, ಇತಿಹಾಸವನ್ನು ಬಲ್ಲದೆ ತಿಂದಿದ್ದೆಲ್ಲ ತಿಂದು ಕೈ ತೊಳ್ಕೊಳ್ಳುವಂಥ ಅವಿವೇಕಿಗಳು ಮಾಡುವಂಥ ಕೆಲಸಕ್ಕೆ ಇವತ್ತು ಕಡಿವಾಣವನ್ನು ಹಾಕಬೇಕು ಅಂತೇಳಿ ಇವತ್ತು ನಾವು ಪ್ರಾರಂಭವನ್ನು ಮಾಡಿದ್ದೀವಿ. ಇದು ಒಂದನೇ ಬಾರಿ ಅಲ್ಲ, ಹಿಂದೇನೂ ಸಹ ನಾವು ಈ ಕೆಂಪೇಗೌಡರ ವಿಚಾರವಾಗಿ ಅನೇಕ ಚರ್ಚೆಗಳನ್ನು, ಹೋರಾಟವನ್ನು ಮಾಡಿದ್ವಿ. ಅದಕ್ಕೆ ಸಣ್ಣ ಸಣ್ಣ ಜನ ಬಂದಿರಲಿಲ್ಲ. ಅವತ್ತು ಚಿದಾನಂದ ಮೂರ್ತಿಗಳು ಬಂದಿದ್ದರು, ಕಾಮತ್ ಅವರು ಬಂದಿದ್ದರು, ನಮ್ಮ ನೀರಾವರಿ ಸಚಿವ ಕೆ ನಂಜೇಗೌಡರು ಬಂದಿದ್ದರು, ಆರ್ ಅಶೋಕ್ ಅವರು ಬಂದಿದ್ದರು, ನಮ್ಮ ರಾಮಚಂದ್ರೇಗೌಡರು ಬಂದಿದ್ದರು. ಆಮೇಲೆ ಎಲ್ಲ ಬೆಂಗಳೂರಿನ ಸಂಘ ಸಂಸ್ಥೆಗಳು ನಮ್ಮ ಜೊತೆ ನಿಂತ್ಕೊಂಡು ಕೆಂಪೇಗೌಡರನ್ನ ಕೋಟೆ ಉಳಿಸಿ, ಕೆಂಪೇಗೌಡರನ್ನ ಕೋಟೆ ಉಳಿಸಿ, ಕೆಂಪೇಗೌಡರ ಹೆಸರಿಗೆ ಕಿರೀಟನೇ ಮಾಗಡಿ, ಆ ಕಿರೀಟವನ್ನು ಭೂಮಿಗೆ ಹಾಕ್ಪಾಡಿ ಅಂತ ಹೇಳಿ ಎಲ್ಲ ಬುದ್ಧಿಜೀವಿಗಳು, ಹೋರಾಟಗಾರರು ಪ್ರತಿಯೊಬ್ಬರು ಹೇಳಿದ್ರು ಸಹ ಈ ಎಮ್ಮೆ ಅಂತ ಹೇಳ್ತಾರೆ. ಎಮ್ಮೆಗಳಿಗೆ ಮಳೆ ಚಳಿ ಏನು ಗೊತ್ತಾಗಲ್ಲ, ತಿನ್ನೋದು ಮಲಗೋದು, ಯಾವುದೆಲ್ಲನ ಹಾಳಾಗೋಗ್ಲಿ ಅನ್ನೋ ಒಂದು ಸ್ವಾರ್ಥ ಬುದ್ಧಿಯ ಇವತ್ತು ನಮ್ಮ ನಾಯಕರುಗಳು ನಿದ್ದೆ ಮಾಡುವಂಥ ಸಂದರ್ಭ. ಇವತ್ತು ದಕ್ಷಿಣ ಭಾಗದ ಕೆಂಪೇಗೌಡರ ಕೋಟೆಯ ಕಂದಕವನ್ನು ಅಭಿವೃದ್ಧಿ ಹೆಸರಿನಲ್ಲಿ ಸಂಪೂರ್ಣವಾಗಿ ಮುಚ್ಚಿ ಆ ಕೆಂಪೇಗೌಡರ ಕಿರೀಟವನ್ನು ಕಂದಕಕ್ಕೆ ಹಾಕಬೇಕು ಅಂತ ತೀರ್ಮಾನವನ್ನು ಮಾಡಿದ್ದಾರೆ. ಇವತ್ತು ನಮಗೆ ನೋವಾಗುತ್ತೆ, ದುಃಖ ಆಗ್ತದೆ. ಯಾಕೆಂದರೆ ಗಂಡು ಮೆಟ್ಟಿದ ನಾಡು ಮಾಗಡಿಯಲ್ಲಿ ನಾವು ಹುಟ್ಟಿದ್ದೀವಿ. ಇವತ್ತು ನಮ್ಮ ನೆಲ, ನಮ್ಮ ಜಲ, ನಮ್ಮ ಭಾಷೆ, ನಮ್ಮ ಜನ ನಮಗೆ ಕೊಟ್ಟಂಥ ಕೊಡುಗೆ ಕೊಟ್ಟಂಥ ಪುಣ್ಯಾತ್ಮರನ್ನು ನಾವು ಸ್ಮರಣೆ ಮಾಡಿಲ್ಲ ಅಂದರೆ ಮುಂದಿನ ಪೀಳಿಗೆ ನೀವು ಯಾವ ದಾರಿಯಲ್ಲಿ ಕರ್ಕೊಂಡು ಹೋಗ್ತೀರಿ ಅಂತ ನಮಗೆ ನೋವಾಗ್ತದೆ. ಅದಕ್ಕೋಸ್ಕರ ನಾವು ಇದೇ ತಿಂಗಳು ಅಂದರೆ 7/1/2025 10:30 ಗಂಟೆಗೆ ಆ ಕೆಂಪೇಗೌಡರ ಕೋಟೆ ಮತ್ತು ಕಂದಕವನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡಿ ತಹಸೀಲ್ದಾರ್ಗೆ ಮನವಿಯನ್ನು ಕೊಟ್ಟು ಈ ಕೆಲಸವನ್ನು ಸ್ಥಗಿತಗೊಳಿಸಿ, ಇದು ಕೆಂಪೇಗೌಡರ ಏನು ಕಿರೀಟ, ಮಾಗಡಿ ಕಿರೀಟ ಅಂತಾರೋ ಆ ಕಿರೀಟನ ಅಲ್ಲಿ ಇಡಬೇಕು, ಅದು ಶೋಭಾಯಮಾನವಾಗಿ ಸದಾಕಾಲ ಸೂರ್ಯಚಂದ್ರನಂತೆಯ ಮಾಗಡಿ ಹೆಸರಿಗೆ ಈ ಕಳಂಕ ಬರುವ ರೀತಿಯಲ್ಲಿ ನಡ್ಕೊಳ್ಳುವಂಥ ಅವಿವೇಕಗಳಿಗೆ ಬುದ್ಧಿ ಕಲಿಸ್ಬೇಕು, ಅದನ್ನು ಶಾಶ್ವತವಾಗಿ ಉಳಿಸ್ಬೇಕು ಅನ್ನೋದು ನನ್ನ ಗುರಿ. ಅದಕ್ಕೆ ಇವರೆಲ್ಲರೂ ಬಂದಿದ್ದಾರೆ, ಇನ್ನೂ ಬರ್ತಾರೆ.
ಅನ್ಯಾಯ ನೋಡ್ಕೊಂಡು ಮನಿಕೊಳ್ಳೋಷ್ಟು ಇನ್ನೂ ಅಂತ ಹೇಳಿಗಳು ಈ ನಾಡಲ್ಲಿ ಎಲ್ಲರೂ ಎಲ್ಲ ಕೆಚ್ಚದೆ ಗಂಡುಗಳಿರೋದು. ಯಾರು ಎದರ್ಕೊಂಡು ಯಾರ್ದೋ ಏನೋ ಮಾಡಿಬಿಡ್ತಾರೆ ಅಂತ ಭಯ ಬೆಳಗಿದ್ರೆ ಸಂಘ ಸಂಸ್ಥೆಗಳು ಯಾವತ್ತೋ ಬಾಗ್ಲಾಕೊಂಡು ಊರು ಬಿಟ್ಬಿಟ್ಟು ಹೊಂಟೋಗೋರು. ಇವತ್ತು ಸಂಘ ಸಂಸ್ಥೆಗಳು ಹೋರಾಟಗಾರ ಯಾಕವ್ರೆ ಅಂದ್ರೆ ಹೆಂಡತಿ ಬಿಡೋಕ್ಕೂ ರೆಡಿ ಅವರೇ, ಮನೆ ಬಿಡೋಕ್ರೆ, ಆಸ್ತಿ ಮಾರಕ್ಕೆ ರೆಡಿ ಅವರೇ. ಕೊನೆಗೆ ನಾವು ಮಾಡೋ ಗುರಿ ಮುಟ್ಟಬೇಕು, ಒಂದೇ ಒಂದು ಗುರಿಗೋಸ್ಕರ ಎಲ್ಲ ಸುಖ ದುಃಖಗಳನ್ನ ದೂರ ಹೊತ್ತಿ ಸಂಸಾರವನ್ನು ತ್ಯಾಗ ಮಾಡಿ ಹೋರಾಟ ಮಾಡಿದವರೇ ಹೋರಾಟಗಾರರು. ಆ ಹೋರಾಟಗಾರರನ್ನ ನೀವು ಯಾರು ಏನೂ ಮಾಡೋಕ್ಕಾಗಲ್ಲ. ಹೋರಾಟ ಇರೋವರೆಗೂ ನಮ್ಮ ನೆಲ, ನಮ್ಮ ಜಲ, ನಮ್ಮ ಭಾಷೆ, ನಮ್ಮ ಜನ, ನಮ್ಮ ಇತಿಹಾಸ ಉಳ್ಕೊಳ್ಳೋದಕ್ಕೆ ಸಾಧ್ಯ. ಈ ನಿಟ್ಟಿನಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಹೋರಾಟವನ್ನು ಮಾಡಬೇಕು ಅಂತ ಇದ್ದೀನಿ. ಅದರ ಮುಂದಾಳತ್ವ ನಾನು ತಗೊಂಡಿದ್ದೀನಿ. ಅನೇಕ ಸ್ವಾಮಿಗಳು ಸಹ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅನೇಕ ಜನ ನಮ್ಮ ಕೆಂಪೇಗೌಡರ ಮೇಲೆ ಪ್ರೀತಿ ಇರೋರು, ಮಾಗಡಿ ಮಣ್ಣಿನ ಮೇಲೆ ಅಪಾರವಾದ ಗೌರವ ಇರೋರು, ಕೆಂಪೇಗೌಡರ ಇತಿಹಾಸವನ್ನು ಉಳಿಸಬೇಕು ಅಂತ ವಿಚಾರವಂತರು, ರೈತರು, ಸಂಶೋಧಕರು ಇವತ್ತು ಎಲ್ಲರೂ ಬರ್ತಾರೆ. ಇದು ನಮಗೆ ನ್ಯಾಯ ಸಿಕ್ಕವರೆಗೂ ಇದು ಹೋರಾಟ ನಿಲ್ಲಲ್ಲ. ಇದು ಪ್ರಾರಂಭ. ಇವತ್ತು ಈ ಪ್ರಾರಂಭಕ್ಕೆ ಸತ್ಯಕ್ಕೆ ಜಯ. ತಡವಾಗ್ತದೆ, ಆದರೆ ಸಾವಾಗಲ್ಲ, ಸೋಲಾಗಲ್ಲ. ಯಾವತ್ತೂ ಶಾಶ್ವತವಾಗಿ ನಿಂತ್ಕೊಳ್ಳೋದೇ ಸತ್ಯ. ಈ ಸತ್ಯನೇ ಈ ದೇಶದ ಬುನಾದಿ, ಬೆನ್ನೆಲುಬು. ಇವತ್ತು ಎಲ್ಲರೂ ನಾವು ದೇವರನ್ನು ನಂಬಿ ಬಾಳ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಇತಿಹಾಸದಲ್ಲಿ ಸಿಕ್ಕಿರುವಂಥ ಗೌರವ, ನಾವು ನಂಬಿರುವಂಥ ದೇವರುಗಳ ಆಶೀರ್ವಾದ, ತಂದೆ ತಾಯಿರ ಮಾರ್ಗದರ್ಶನ. ಅದರಲ್ಲೂ ಮಾಗಡಿ ಕೆಂಪೇಗೌಡರು 7 ಕೋಟೆಗಳನ್ನು ಕಟ್ಟಿ, ನಾಡನ್ನ ಕಟ್ಟಿ, ಸರ್ವಧರ್ಮದವರು ಏಳಿಗೆಗಾಗಿ ಶಾಂತಿ ತೋಟವನ್ನು ಮಾಡಿ, ಯಾವುದೇ ದೇಶಿಗರು ಭಾಷಿಗರು ಬಂದರು ಇಲ್ಲಿ ನಿಂತು ಜೀವನ ಮಾಡುವಂಥ ಒಂದು ಪವಿತ್ರವಾದ ಒಂದು ನಗರವನ್ನು ಸೃಷ್ಟಿ ಮಾಡಿದರು ಮಾಗಡಿ ಕೆಂಪೇಗೌಡರು. ಇವತ್ತು ಅವರ ಹೆಸರನ್ನು ಉಳಿಸೋದಕ್ಕೆ ನಿಮಗೆ ಆಗಲಿಲ್ಲ ಅಂದರೆ ಮುಂದಿನ ಪೀಳಿಗೆಗೆ ಹೆಸರು ಹೇಳಿದರ ಅಳಿಸಿ ಹಾಕುವಂಥ ಈ ನೀಚ ಜನರ ಮಧ್ಯದಲ್ಲಿ ನಾವು ಇವತ್ತು ಸತ್ಯವನ್ನು ಹೊರಚೆಲ್ಲಬೇಕು. ಆಗುವಂಥ ಅನ್ಯಾಯವನ್ನು ತಡಿಬೇಕು. ಅದು ನಿರಂತರವಾಗಿ ಆ ಕೆಂಪೇಗೌಡರ ಕಿರೀಟ, ಮಾಗಡಿ ಅಂದರೆ ಕಿರೀಟ, ಅದು ಕೋಟೆ, ಆ ಕೋಟೆಯ ಕಿರೀಟ ಮಣ್ಣು ಪಾಲಾಗದೆ ನೋಡ್ಕೊಳ್ಳೋದೆ ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಅಂತೇಳಿ ನಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ. ನ್ಯಾಯಕ್ಕೋಸ್ಕರ ಈ ಹೋರಾಟ. ಸ್ವಾರ್ಥ ಇಲ್ಲ, ಬೇಡಿಕೆ ಇಲ್ಲ, ಒಬ್ಬರ ಮೇಲೆ ಅಸೂಯೆ ಇಲ್ಲ. ಯಾತಕ್ಕೆ ಇದೆಲ್ಲ ಮಾಡ್ಬಿಟ್ಟು ಏನೋ ಆಗಲಿ ಬದುಕ್ತಾರೆ ಅಂತ ನಾನು ಯಾವತ್ತೂ ಚಿಂತೆ ಮಾಡಿಲ್ಲ. ಭಗವಂತ ನಾನು ನಂಬಿದ್ದೀನಿ, ನನ್ನ ಕಷ್ಟ ನನ್ನ ಭಗವಂತ ನಂಬಿದ್ದಾನೆ. ಅದಕ್ಕೆ ನಾನು ಚೆನ್ನಾಗಿದ್ದೀನಿ, ಯಾರೋ ತಮಗೆ ಇದಿಲ್ಲ. ಹಾಗಾಗಿ ಸತ್ಯ, ಧರ್ಮ, ನ್ಯಾಯ, ನೀತಿಗೋಸ್ಕರ ಈ ಹೋರಾಟ. ಅದು ಕೆಂಪೇಗೌಡರ ಸತ್ಯದ ಹೋರಾಟ. ಆ ಸತ್ಯಕ್ಕೆ ಎಲ್ಲ ಸತ್ಯ ಸಂಘಗಳು ಜೊತೆಯಲ್ಲಿ ಬರ್ತಾವಲ್ಲ, ಅದೇ ಒಂದು ಶಕ್ತಿ ಅಂತೇಳಿ ನಾನು ಭಾವಿಸ್ತೀನಿ. ನಮಸ್ಕಾರ. ಎಲ್ಲರೂ ಬನ್ನಿ. 7/11/2025 ಮಂಗಳವಾರ ಬೆಳಿಗ್ಗೆ 10:33 ದಕ್ಷಿಣ ಭಾಗದ ಕೋಟೆ ಹತ್ರ. ನಮಸ್ಕಾರ. ಹಂಗೆ ಮಾತಾಡೋದು ನೀವು